ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂದರೆ ಕೊಚ್ಚಿನ್ ಹಡಗು ನಿಲ್ದಾಣದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಎಕ್ಸಿಕ್ಯೂಟಿವ್ ಟ್ರೇನಿ ಅಂತ ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು ಸ್ನೇಹಿತರೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಡಿಸೆಂಬರ್ 6, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜನವರಿ 6, 2025 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಎಕ್ಸಿಕ್ಯೂಟಿವ್ ಟ್ರೇನಿದೊಳಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ನಾವಲ್ ಆರ್ಕಿಟೆಕ್ಚರ್, ಸಿವಿಲ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹ್ಯೂಮನ್ ರಿಸೋರ್ಸ್, ಫಿನಾನ್ಸ್ ಈ ರೀತಿ ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳ ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ 44 ಹುದ್ದೆಗಳ ಖಾಲಿ ಇರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಎಕ್ಸಿಕ್ಯೂಟಿವ್ ಟ್ರೇನಿ ಅಂತ ನೀವು ಆಯ್ಕೆ ಆದಮೇಲೆ ನಿಮಗೆ ಪೋಸ್ಟಿಂಗ್ ಕೊಚ್ಚಿ ಆಗಿರ್ಬೋದು, ಅಥವಾ ಮುಂಬೈ ಆಗಿರ್ಬೋದು, ಅಥವಾ ಕೋಲ್ಕತ್ತಾ ಆಗಿರ್ಬೋದು, ಅಥವಾ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು. ಈ ಸ್ಥಳಗಳಲ್ಲಿ ಕೊಡ್ತಾರೆ ಪೋಸ್ಟಿಂಗ್. ನಿಮಗೆ ಕೊಚ್ಚಿ, ಮುಂಬೈ, ಕೋಲ್ಕತ್ತಾ ಅಥವಾ ಅಂಡಮಾನ್ ನಿಕೋಬಾರ್ ಈ 4 ಸ್ಥಳಗಳಲ್ಲಿನ ಯಾವುದಾದ್ರೂ ಒಂದು ಸ್ಥಳಕ್ಕೆ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಪೋಸ್ಟಿಂಗ್ ಇಲ್ಲ. ಆದ್ರೆ ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂತಂದ್ರೆ, ಫಸ್ಟ್ ಕಾರಣ ಏನು ಅಂತಂದ್ರೆ, ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಅಂತ ನಿಮಗೆ ಆಯ್ಕೆ ಮಾಡ್ಕೊಳ್ತಾರ. 1 ವರ್ಷ ಟ್ರೈನಿಂಗ್ ಮುಗೀತು ಅಂತಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತಾರೆ ನಿಮಗೆ. 1ನೇ ಕಾರಣ. 2ನೇ ಕಾರಣ ಏನಂತಂದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆದ್ರಿ ಅಂತ ತಿಳ್ಕೊಳ್ರಿ, ಪ್ರತಿ ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 14 ಲಕ್ಷ ತನಕ ಸ್ಯಾಲ್ರಿ ಸಿಗ್ತದ್ರಿ. ಅಂದ್ರೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಬಳ ಸಿಗ್ತದೆ. 3ನೇದು, ಇದು ಕೇಂದ್ರ ಸರ್ಕಾರದ ಖಾಯಂ ಹುದ್ದೆ ರೀ ಸ್ನೇಹಿತರೆ. ಪರ್ಮನೆಂಟ್ ಜಾಬ್ ಇದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರೀ ಇದು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕರ್ನಾಟಕ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಪೋಸ್ಟಿಂಗ್ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತನ್ನೋರು ಮಾತ್ರ ಈ ವಿಡಿಯೋ ನೋಡ್ರಿ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಆಗಿರ್ಬೋದು, ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಆಗಿರ್ಬೋದು, ನಾವಲ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಸಿವಿಲ್ ಎಂಜಿನಿಯರಿಂಗ್ ಆಗಿರ್ಬೋದು. ಇವಿಷ್ಟು ಸ್ಟ್ರೀಮ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟ್ರೀಮಿನಲ್ಲಿ ನೀವು BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದರೆ 65% ಅಂಕಗಳೊಂದಿಗೆ ಈ BE ಅಥವಾ BTech ಅನ್ನ ನೀವು ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್, ಈ ಎಕ್ಸಿಕ್ಯೂಟಿವ್ ಟ್ರೇನಿಯಲ್ಲಿನೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಭಾಗದ ಎಕ್ಸಿಕ್ಯೂಟಿವ್ ಟ್ರೇನಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು. ಈ 2 ಸ್ಟ್ರೀಮ್ನಲ್ಲಿ ಯಾವುದಾದ್ರೂ ಒಂದು ಸ್ಟ್ರೀಮಿನೊಳಗೆ ನೀವು BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿ ಸಲ್ಲಿಸಬಹುದು. ಆಗ್ಲೇ ಹೇಳ್ದಂಗೆ 65% ಅಂಕಗಳೊಂದಿಗೆ ಈ ಡಿಗ್ರಿಯನ್ನು ನೀವು ಪಾಸ್ ಮಾಡಿರ್ಬೇಕು. ಇನ್ ಕೇಸ್ BE ಅಥವಾ BTech ನೀವು ಪಾಸ್ ಮಾಡಿರಲಿಲ್ಲ ಅಂತಂದ್ರೆ MCA ಪಾಸ್ ಮಾಡಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ನೀವು MCA ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯದೊಳಗೆ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿದ್ರು ಕೂಡ, ಅಂದ್ರೆ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್, ಹ್ಯೂಮನ್ ರಿಸೋರ್ಸ್ ವಿಭಾಗ. ಈ ಎಕ್ಸಿಕ್ಯೂಟಿವ್ ಟ್ರೇನಿ ಒಳಗನೆ ಹ್ಯೂಮನ್ ರಿಸೋರ್ಸ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿರ್ಬೇಕು, ಅಂದ್ರೆ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿರ್ಬೇಕು. ಸ್ಪೆಷಲೈಸೇಷನ್ HR ಇರ್ಬೇಕು. ಹ್ಯೂಮನ್ ರಿಸೋರ್ಸ್ ಸ್ಪೆಷಲೈಸೇಷನ್ ತಗೊಂಡು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಕ್ವಾಲಿಫಿಕೇಶನ್ ನೀವು ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿ ಆ ಡಿಗ್ರಿ ಒಳಗ HR ಸ್ಪೆಷಲೈಸೇಷನ್ ಇತ್ತು ಅಂತಂದ್ರೂ ಅರ್ಜಿ ಸಲ್ಲಿಸಬಹುದು. ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗುದಿಲ್ಲ ಅಂತಂದ್ರೂ ಕೂಡ HR ಸ್ಪೆಷಲೈಸೇಷನ್ ಒಂದಿಗೆ ಡಿಪ್ಲೊಮಾ ಪಾಸ್ ಮಾಡಿದವರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್, ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗುದಿರ್ಲಿಲ್ಲ ಅಂತಂದ್ರೆ ಸೋಷಿಯಲ್ ವರ್ಕ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿ ಆ ಸ್ನಾತಕೋತ್ತರ ಪದವಿಯಲ್ಲಿ ಸ್ಪೆಷಲೈಸೇಷನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್ ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ ಓದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗುದಿರ್ಲಿಲ್ಲ ಅಂತಂದ್ರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ್ರಿ ಅಂತಂದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್, ಫಿನಾನ್ಸ್ ವಿಭಾಗ.
CA ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು, ಅಥವಾ ಕಾಸ್ಟ್ ಅಕೌಂಟೆಂಟ್ ಪಾಸ್ ಮಾಡಿದ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಎಲಿಜಿಬಲ್ ಡಿಸಿಪ್ಲಿನ್ಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಎಕ್ಸಿಕ್ಯೂಟಿವ್ ಟ್ರೇನಿ ಏನದಲ್ರಿ ಅದು ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಈ ರೀತಿ ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. ಈಗ ಮೆಕ್ಯಾನಿಕಲ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರೆ ಅರ್ಜಿ ಸಲ್ಲಿಸಬಹುದು, ಅಂದ್ರೆ BA ಅಥವಾ BTech ನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪಾಸ್ ಮಾಡಿರಲಿಲ್ಲ ಅಂದ್ರೆ ಇವಿಷ್ಟು ಸ್ಟ್ರೀಮ್ ಅದಾವ ನೋಡ್ರಿ ಸ್ನೇಹಿತರೆ. ಇವಿಷ್ಟು ಸ್ಟ್ರೀಮ್ ದೊಳಗೆ ಯಾವ್ದಾದ್ರು ಒಂದು ಸ್ಟ್ರೀಮಿನಲ್ಲಿ ಎಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಎಲೆಕ್ಟ್ರಿಕಲ್ ವಿಭಾಗ ಇಲ್ಲಿ ಎಲಿಜಿಬಲ್ ಸ್ಟ್ರೀಮ್ ಕೊಟ್ಟಾರ, ಎಲೆಕ್ಟ್ರಾನಿಕ್ಸ್ ಆಮೇಲೆ ನಾವಲ್ ಆರ್ಕಿಟೆಕ್ಚರ್ ಇಲ್ಲೆಲ್ಲ ಸ್ಟ್ರೀಮ್ಗಳು ಕೊಟ್ಟಾರ ಸ್ನೇಹಿತರೆ. ಈ ಸ್ಟ್ರೀಮ್ಗಳಲ್ಲಿ ಯಾವ್ದಾದ್ರು ಒಂದು ಸ್ಟ್ರೀಮಿನಲ್ಲಿ ಅಥವಾ ಒಂದು ವಿಷಯದಲ್ಲಿ ನೀವೇನಾದ್ರೂ BA ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಎಕ್ಸಿಕ್ಯೂಟಿವ್ ಟ್ರೇನಿ ಅಂತ 1 ವರ್ಷ ಟ್ರೈನಿಂಗ್ ಇರ್ತ ಸ್ನೇಹಿತರೆ. ಈ ಟ್ರೈನಿಂಗ್ ಪೀರಿಯಡಿನಲ್ಲಿ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರ. ಪ್ರತಿ ತಿಂಗಳಿಗೆ 50,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರ. 1 ವರ್ಷ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಬೇಸಿಕ್ ಪೇಮೆಂಟ್ 40,000 ರೂಪಾಯಿ ಇರ್ತದ. ಇತರ ಅಲವೆನ್ಸಸ್ ಎಲ್ಲಾ ಸೇರಿದ್ರೆ ಒಟ್ಟಾರೆಯಾಗಿ 80,280 ರೂಪಾಯಿ ಪೇಮೆಂಟ್ ನಿಮ್ ಕೈಗೆ ಸಿಗುವಂತದ್ದು ಸ್ನೇಹಿತರೆ. ಅಪ್ರಾಕ್ಸಿಮೇಟ್ಲಿ 1 ವರ್ಷಕ್ಕೆ 14 ಲಕ್ಷ ರೂಪಾಯಿ ತನಕ ಪೇಮೆಂಟ್ ನಿಮಗೆ ಸಿಗುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 27 ವರ್ಷ ಮೀರಿರಬಾರ್ದು. ಈ ಗರಿಷ್ಠ 27 ವರ್ಷ ವಯೋಮಿತಿ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ. OBC ಕೆಟಗರಿ ಅಭ್ಯರ್ಥಿಗಳಿದ್ರೆ ಅಂದ್ರೆ 3 ವರ್ಷ, SC ಮತ್ತು ST ಕೆಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ರೆ ಅಂದ್ರೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ನೆಕ್ಸ್ಟ್ ನೇಮಕಾತಿ ಹಂತದ ಬಗ್ಗೆ ನೋಡೋದಾದ್ರೆ ಹಂತ 1ರಲ್ಲಿ ಆಬ್ಜೆಕ್ಟಿವ್ ಟೈಪ್ ಆನ್ಲೈನ್ ಟೆಸ್ಟ್ ಇರ್ತದೆ. 60 ಮಾರ್ಕ್ಸ್ ಇಂದ ಒಂದು ಎಕ್ಸಾಮ್ ಸ್ನೇಹಿತರೆ. ಇದು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪೇಪರ್ ಹೊಂದಿರತಕ್ಕಂಥ ಒಂದು ಎಕ್ಸಾಮ್ ಇದು. ಹಂತ 2ರಲ್ಲಿ ಗ್ರೂಪ್ ಡಿಸ್ಕಷನ್ ಇರ್ತದೆ, ಆಮೇಲೆ ರೈಟಿಂಗ್ ಸ್ಕಿಲ್ ಅಂಡ್ ಪರ್ಸನಲ್ ಇಂಟರ್ವ್ಯೂ ಇರ್ತದೆ. ಇವುಗಳಿಗೆ ಸಂಬಂಧಿಸಿದಂಗೆ 40 ಮಾರ್ಕ್ಸ್ ಇಂದ ಇರ್ತದೆ ಸ್ನೇಹಿತರೆ. ಈ 2 ಹಂತಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾರ. ಈ ಆಬ್ಜೆಕ್ಟಿವ್ ಟೆಸ್ಟ್ ಏನು 60 ಮಾರ್ಕ್ಸ್ ಇಂದ ಎಕ್ಸಾಮ್ ಅದಲ್ರಿ, ಇದ್ರದ್ದು ಸಿಲೆಬಸ್ ನೋಡೋದಾದ್ರೆ ಜನರಲ್ ಅವೇರ್ನೆಸ್ ಸಂಬಂಧಿಸಿದಂಗೆ 5 ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರ. ಇಂಗ್ಲಿಷ್ ಲ್ಯಾಂಗ್ವೇಜ್ ಸಂಬಂಧಿಸಿದಂಗೆ 5 ಅಂಕದ ಪ್ರಶ್ನೆಗಳು, ನ್ಯೂಮೆರಿಕಲ್ ಎಬಿಲಿಟಿಗೆ ಸಂಬಂಧಿಸಿದಂಗೆ 5 ಅಂಕದ ಪ್ರಶ್ನೆಗಳು, ರೀಸನಿಂಗ್ ಎಬಿಲಿಟಿಗೆ ಸಂಬಂಧಿಸಿದಂಗೆ 5 ಅಂಕದ ಪ್ರಶ್ನೆಗಳು. ಅದೇ ರೀತಿ ಸಬ್ಜೆಕ್ಟ್ ಬೇಸ್ಡ್ ಅಂದ್ರೆ ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಲ್ರಿ ಆ ಹುದ್ದೆಗಳದ ಕ್ವಾಲಿಫಿಕೇಶನ್ ಏನದಲ್ಲ ಆ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂಗ 40 ಅಂಕದ ಪ್ರಶ್ನೆಗಳನ್ನ ಕೇಳತಾರ. ಈ ರೀತಿ ಒಂದು ಸಿಂಪಲ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಕೇವಲ 60 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ. ಫಸ್ಟ್ ಹಂತದ ಏನು ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಅದಲ್ರಿ ಅದು ಕೇರಳದಾಗ ನಡೀತದ. ನೆಕ್ಸ್ಟ್ ಹಂತ 2ರಲ್ಲಿನ ಗ್ರೂಪ್ ಡಿಸ್ಕಷನ್, ರೈಟಿಂಗ್ ಸ್ಕಿಲ್ ಆಮೇಲೆ ಇಂಟರ್ವ್ಯೂ ಎಲ್ಲನೂ ಕೂಡ ಕೊಚ್ಚಿ ಒಳಗೆ ನಡೀತದೆ ಸ್ನೇಹಿತರೆ. ಗ್ರೂಪ್ ಡಿಸ್ಕಷನ್ ಆಗ್ಲಿ ಹೇಳ್ದಂಗೆ 10 ಮಾರ್ಕ್ಸ್ ಇಂದ ಇರ್ತದ, ರೈಟಿಂಗ್ ಸ್ಕಿಲ್ 10 ಮಾರ್ಕ್ಸ್, ಪರ್ಸನಲ್ ಇಂಟರ್ವ್ಯೂ 20 ಮಾರ್ಕ್ಸ್, ಒಟ್ಟಾರೆಯಾಗಿ 2 ಹಂತಗಳ ಸೇರಿ 100 ಮಾರ್ಕ್ಸ್ ಇಂದ ಇರ್ತದೆ ಸ್ನೇಹಿತರೆ. ಹಂತ 1 ಏನು ಆಬ್ಜೆಕ್ಟಿವ್ ಟೆಸ್ಟ್ ಅದಲ್ಲ ಸ್ನೇಹಿತರೆ, ಆ ಆಬ್ಜೆಕ್ಟಿವ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 6 ಜನ ಅಭ್ಯರ್ಥಿಗಳಂತೆ ಹಂತ 2ರಲ್ಲಿನ ಟೆಸ್ಟ್ ಗಳಿಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಗ್ರೂಪ್ ಡಿಸ್ಕಷನ್, ಪರ್ಸನಲ್ ಇಂಟರ್ವ್ಯೂ, ರೈಟಿಂಗ್ ಸ್ಕಿಲ್ ಟೆಸ್ಟ್ ಗಳಿಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಈ ಹಂತ 1 ಮತ್ತು ಹಂತ 2 ಸೇರಿ ಅಂತಂದ್ರೆ 100 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಈ 100 ಮಾರ್ಕ್ಸ್ ಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC, ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಇವರನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಅದೇ ರೀತಿ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಗೈಡ್ಲೈನ್ಸ್ ಅನ್ನ ಓದ್ಕೊಳ್ರಿ. ಅರ್ಜಿ ಹೆಂಗ್ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂತ ಗೈಡ್ಲೈನ್ಸ್ ಅನ್ನ ಓದ್ಕೊಂಡು ತದನಂತರ ಅರ್ಜಿ ಸಲ್ಲಿಸ್ರಿ. ಓಕೆ ರೀ. ಅದೇ ರೀತಿ ಅರ್ಜಿದ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿಯನ್ನ ಹಾಕ್ರಿ ಸ್ನೇಹಿತರೆ. ಇದಿಷ್ಟು
ಕೊಚ್ಚಿನ್ ಹಡಗು ನಿಲ್ದಾಣದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.